ಸರ್, ಮತ್ತೊಂದು ಅತ್ಯಂತ ಸರಳವಾದ ಮತ್ತು ಜನರಿಗೆ ಹತ್ತಿರವಾದಂಥ ಒಂದು ಯೋಜನೆ ಲಾಂಚ್ ಮಾಡಿದ್ದೀರಾ. ಈ ಹೆಲ್ಪ್ಲೈನ್ ಮೂಲಕ ಸೆಕೆಂಡ್ ಒಪಿನಿಯನ್ ಕೊಡೋದು ಈ ಸರ್ಜರಿಗೆ ಸಂಬಂಧಪಟ್ಟ ಕ್ರಿಟಿಕಲ್ ಸರ್ಜರಿಗೆ. ಸೊ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ ಸಿಕ್ಕಿದೆ? ಅದು ಈಗ ಶುರು ಮಾಡಿದ್ದೀವಿ ನಾವು. ಅದ್ರ ಮುಖಾಂತರ ನಮಗೇನಂತ ಹೇಳಿದ್ರೆ ಅನೇಕ ಕಡೆ ಜನರಿಗೆ ಈಗ ನಾವು ಶುರು ಮಾಡಿರುವಂಥದ್ದು ಈ ಶಸ್ತ್ರಚಿಕಿತ್ಸೆ ಏನಿದೆ, ಕಾಂಪ್ಲೆಕ್ಸ್ ಸರ್ಜರಿ ಸ್ವಲ್ಪ ಏನಿರ್ತದೆ, ಅದು ಈಗ ಶುರು ಮಾಡಿರೋದು ಈ ನೀ ಮತ್ತು ಹಿಪ್, ನಮ್ಮ ಮಂಡಿ ಮತ್ತು ಸೊಂಟ, ಇದರ ರೀಪ್ಲೇಸ್ಮೆಂಟ್ ಸರ್ಜರೀಸ್ ಬಗ್ಗೆ ಇದು ಅಭಿಪ್ರಾಯ ತಗೋಬೋದು. ಮುಂದೆ ಇದನ್ನು ವಿಸ್ತರಿಸ್ತೀವಿ, ಎಲ್ಲ ಬೇರೆ ಬೇರೆ ಸ್ಪೆಷಾಲಿಟಿಗಳಿಗೂ ವಿಸ್ತರಿಸ್ತೀವಿ. ಯಾಕಂದರೆ ಯಾವುದೋ ಒಂದು ಆಸ್ಪತ್ರೆಗೆ ಹೋಗ್ತಾರೆ ಜನ, ಖಾಸಗಿ ಆಸ್ಪತ್ರೆನೇ ಇರ್ಬೋದು, ಸರ್ಕಾರಿ ಆಸ್ಪತ್ರೆನೇ ಇರ್ಬೋದು. ಅಲ್ಲಿ ಹೋದಾಗ ಈ ಥರ ಮಾಡಬೇಕಪ್ಪ ನಿಮಗೆ ಅಂತ ಹೇಳ್ಬಿಡ್ತಾರೆ. ಅಥವಾ ಆವಾಗ ಅವ್ರಿಗೆ ಗೊತ್ತಾದಾಗ ಅವ್ರಿಗೆ ಅನುಮಾನ ಇರ್ತದೆ, ಮಾಡಿಸ್ಕೋಬೇಕಾ ಬೇಡವಾ ಏನು ಅಂತ. ಅವಾಗ ನಮ್ಮವ್ರಿಗೆ ಅವ್ರು ಫೋನ್ ಮಾಡಿದ್ರೆ ನಮ್ಮಲ್ಲಿ ಇರುವಂಥ ತಜ್ಞ ವೈದ್ಯರ ಒಂದು ಟೀಮ್ ಮಾಡಿದ್ದೀವಿ. ಸಂಜಯ್ ಗಾಂಧಿ ಆಸ್ಪತ್ರೆ ಅದೇ ನಮ್ಮ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸು. ಸೊ ಅಲ್ಲಿರುವಂಥ ಸ್ಪೆಷಲಿಸ್ಟ್ಗಳು ಅವರ ಒಂದು ಏನು ರಿಪೋರ್ಟ್ಗಳಿದೆ, ಎಕ್ಸ್ರೇ ಇರ್ಬೋದು ಅಥವಾ ರಿಪೋರ್ಟ್ ನೋಡ್ಬಿಟ್ಟು ಅವರಿಗೆ ಸಲಹೆ ಕೊಡ್ತಾರೆ, ನೀವು ಇದು ಮಾಡಿಸ್ಕೋಬೇಕಾ ಬೇಡವಾ ಅಂತ ನಮ್ಮದೊಂದು ಅಭಿಪ್ರಾಯ. ಅವಾಗ ಅವರಿಗೆ ತೀರ್ಮಾನ ತಗೊಳ್ಳೋದಕ್ಕೆ ಅನುಕೂಲ. ಅಧಿಕೃತವಾಗಿ ಒಂದು ಬಂದಂಗೆ ಆಗ್ತದೆ. ನಾಳೆ ಅವರು ಈಗ ಅನೇಕ ಜನರಿಗೆ ಅದು ನೀ ರಿಪ್ಲೇಸ್ಮೆಂಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಆದರೂ ಮಾಡಿಸ್ಬಿಡ್ತಾರೆ. ಅದಕ್ಕೋಸ್ಕರ ಅದಾಗಬಾರ್ದು. ಈಗ ಹಾರ್ಟ್ಗಳಲ್ಲಿ ಸ್ಟೆಂಟ್ ಹಾಕ್ಸ್ಬಿಡ್ತಾರೆ. ಸ್ಟೆಂಟ್ ಹಾಕ್ಕೊಳ್ಬೇಕು ಅಂತ ಏನು ಇರೋದಿಲ್ಲ, ಬೇರೆ ಥರನೂ ಅವ್ರಿಗೆ ನಾವು ಕ್ಯೂರ್ ಮಾಡ್ಬೋದಾಗಿತ್ತು. ಆದರೆ ಆಸ್ಪತ್ರೆಗಳು ಏನು ಮಾಡ್ತಾರೆ, ಡಾಕ್ಟ್ರುಗಳು ಅದು ಕೂಡ ಸುಲಭ, ಸ್ಟೆಂಟ್ ಹಾಕ್ಬಿಟ್ಟು ಕಳಿಸ್ಬಿಡೋಣ ಅಂತ ಮಾಡಿಬಿಡ್ತಾರೆ. ಸೊ ಇದು ಮಿಸ್ಯೂಸ್ ಆಗಬಾರ್ದು. ಮತ್ತು ಜನರಿಗೆ ಪಾಪ ಅವಾಗ ಗೊತ್ತಿರೋದಿಲ್ಲ. ಸೊ ನಾವೀಗ ಫ್ರೀಯಾಗಿ ಎರಡನೇ ಒಂದು ಅಭಿಪ್ರಾಯ ತಗೊಳ್ಳೋದಕ್ಕೆ ನಾವು ಇದೊಂದು ಸೇವೆಯನ್ನು ಕೊಟ್ಟಿದ್ದೀವಿ. ಇದು ಖಂಡಿತವಾಗಿಯೂ ನಮ್ಮ ಜನರಿಗೆ ಒಂದು ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಮತ್ತೊಂದು ಪ್ರಮುಖವಾದ ಈ ಪ್ರಾಥಮಿಕ ಆರೋಗ್ಯ ಅಂತ ಬಂದ ತಕ್ಷಣ ಇಡೀ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ. ಸೊ ಅದನ್ನು ನೀಗಿಸುವ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ತಾ ಇದೆ ನಿಮ್ಮ ಇಲಾಖೆ? ಇಲ್ಲ, ಮೂಲಭೂತ ಸೌಕರ್ಯ ಅಂದರೆ ಒಂದು ಇರುವಂಥ ಕಟ್ಟಡಗಳ, ಅದು ಹೊಸ ಕಟ್ಟಡಗಳು ಅಥವಾ ದುರಸ್ತಿ ಮಾಡೋದು, ಅದು ಮಾಡ್ಕೊಂಡು ನಿರಂತರ ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಇದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚು ಅನುದಾನ ಕೂಡ ಕೇಳ್ತಾ ಇದ್ದೀವಿ. ಅದು ಒಂದು ಕಡೆ. ಎರಡನೇದು ಭಾಳ ಮುಖ್ಯ ಇರುವಂಥದ್ದು, ಔಷಧಿಗಳು ಸರಬರಾಜು ಸರಿಯಾದ ರೀತಿಯಲ್ಲಿ ಆಗಬೇಕು. ನಮ್ಮ ಆಸ್ಪತ್ರೆಗೆ ಬಂದಾಗ ಅವ್ರಿಗೇನು ಔಷಧಿಗಳು ಕೊಡಬೇಕಾಗ್ತದೆ ಅದು ಉಚಿತವಾಗಿ ಸುಲಭವಾಗಿ ಸಿಗಬೇಕು, ಇಲ್ಲ ಅಂತ ಆಗಬಾರ್ದು. ಅಥವಾ ಯಾವುದೇ ಒಂದು ತಪಾಸಣೆ, ಒಂದು ಡಯಾಗ್ನೋಸ್ಟಿಕ್, ಒಂದು ಲ್ಯಾಬ್ ಟೆಸ್ಟ್ ಮಾಡ್ಕೋಬೇಕು, ಅದು ಕೂಡ ಫ್ರೀಯಾಗಿ ಸಿಗಬೇಕು. ಅದನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ಇಂಪ್ರೂವ್ ಮಾಡಿದ್ದೀವಿ. ಈಗ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡುವಂಥದ್ದಕ್ಕಿದೆ, ಅದನ್ನು ಖಂಡಿತ ನಾವು ಮಾಡ್ತೀವಿ. ಆಮೇಲೆ ಔಷಧಿಗಳು ಸರಿಯಾಗಿ ಸಿಗಬೇಕು, ಟೆಸ್ಟ್ಗಳು ಸರಿಯಾಗಿ ಮಾಡಿಸ್ಕೋಬೇಕು. ಆಮೇಲೆ ಮೂರನೇ ಸಿಬ್ಬಂದಿಗಳಿರಬೇಕು. ಸಿಬ್ಬಂದಿ ಕೊರತೆ ನಮ್ಮ ಇಲಾಖೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅದಕ್ಕೆ ನಮ್ಮ ಆದ್ಯತೆ ಈಗ ಈ ಸಿಬ್ಬಂದಿಗಳನ್ನು ತುಂಬಿಸುವಂಥದ್ದು. ನಾವು ಈಗಾಗಲೇ ಸರ್ಕಾರದ ಅಂದರೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಎಲ್ಲ ಮಾತಾಡ್ತಾ ಇದ್ದೀವಿ. ಅವರು ಕೂಡ ಇದಕ್ಕೆ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಮುಂದಿನ ಒಂದು 6 ತಿಂಗಳಲ್ಲಿ ಈ ಏನು ಸಿಬ್ಬಂದಿ, ನರ್ಸ್ ಇರ್ಬೋದು ಅಥವಾ ಟೆಕ್ನಿಷಿಯನ್ ಇರ್ಬೋದು ಅಥವಾ ನಮ್ಮ ಫೀಲ್ಡ್ ಸ್ಟಾಫ್ ಇರ್ಬೋದು, ಯಾರು ಎಲ್ಲ ಕಡೆ ಹಳ್ಳಿಗಳಲ್ಲೆಲ್ಲ ಓಡಾಡಿ ಕೆಲಸ ಮಾಡ್ತಾರೆ, PHCOಗಳು ಅಂಥವ್ರಿಗೆಲ್ಲ ಅದನ್ನೆಲ್ಲ ಭರ್ತಿ ಮಾಡುವಂಥ ಕೆಲಸ ನಾವು ಮಾಡಬೇಕು. ಆದ್ಯತೆ ನಮಗಾಗಿ ಅದಾಗಿದೆ. ಯಾಕೆಂದರೆ ಕಟ್ಟಡ ಮತ್ತು ಎಕ್ವಿಪ್ಮೆಂಟನ್ನು ಇಟ್ಕೊಂಡು ಸಿಬ್ಬಂದಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಖಂಡಿತವಾಗಿಯೂ ಇದ್ರ ಬಗ್ಗೆ ನಾವೊಂದು ತೀರ್ಮಾನಕ್ಕೆ ಮಾಡ್ತಾ ಇದ್ದೀವಿ. ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಇಷ್ಟಾದರೆ ಖಂಡಿತ ನಮ್ಮ ಆರೋಗ್ಯ ಸೇವೆ ರಾಷ್ಟ್ರದಲ್ಲೇ ಒಂದು ಮಾದರಿ ಆಗುವಂಥದ್ದಕ್ಕೆ ಅವಕಾಶ ಇದೆ. ಈ ಸೌರ ಸ್ವಾಸ್ಥ್ಯ ಕೂಡ ಇದೇ ನಿಟ್ಟಿನಲ್ಲಿ ನೀವು ಸೆಲ್ಕೋ ಅಂತ ಒಂದು ಕಂಪನಿ ಜೊತೆ ನಾವು ಕೈ ಜೋಡಿಸಿದ್ದೀವಿ. ಆ ಕಂಪನಿ ಅಂದರೆ ಅವರ ಒಂದು NGO, ಒಂದು ಟ್ರಸ್ಟು. ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಈಗ 5,000 ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ತಾಲೂಕು ಆಸ್ಪತ್ರೆ, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸುಮಾರು ಅದೆಲ್ಲ ಸೇರಿಸಿ ಒಟ್ಟು 5,000 ಈ ಮುಂದಿನ 2 ವರ್ಷದಲ್ಲಿ ನಾವು ಮಾಡ್ತೀವಿ ಅಂತ ಉದ್ದೇಶ. ಎಲ್ಲ ಕಡೆ ಸೋಲರೈಸೇಷನ್ ಅಂತ ಏನು ಈ ಸೌರಶಕ್ತಿಯನ್ನು ಉಪಯೋಗ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ, ಅದು ಒಂದು ಕಡೆ ಪರಿಸರಕ್ಕೆ ಒಳ್ಳೆಯದು. ಯಾಕಂತ ಹೇಳಿದ್ರೆ ನಾವು ಈ ಗ್ರೀನ್ ಎನರ್ಜಿ ಅಂತ ಏನು ಹೇಳ್ತೀವಿ ಅದನ್ನು ಬಳಕೆ ಮಾಡೋದು ಮುಖ್ಯ. ಒಂದು. ಎರಡನೇದು, ಪವರ್ ಕಟ್ ಆದರೂ ಕೂಡ ನಮ್ಗೆ ಸಮಸ್ಯೆ ಇರೋದಿಲ್ಲ. ಸೊ ಅದು ಒಂದು ಎರಡನೇದು ಅನುಕೂಲ. ಮೂರನೇದು ಉಳಿತಾಯ, ಪವರ್ ಬಿಲ್ಗಳು ನಮಗೆ ಕನಿಷ್ಠ ವರ್ಷಕ್ಕೆ ಒಂದು 50ರಿಂದ ಅಂದರೆ ತಿಂಗಳಿಗೆ ಒಂದು 50 ಲಕ್ಷವಷ್ಟು ಉಳಿತಾಯ ಆಗುವಂಥದ್ದು.
ತಿಂಗಳಿಗೇ ಅಂದರೆ ಒಂದು ವರ್ಷಕ್ಕೆ ಒಂದು 7 ಕೋಟಿ 8 ಕೋಟಿ ಉಳಿತಾಯ ಆಗುವಂಥ ಒಂದು ಅದು ನಮಗೆ ಅನುಕೂಲ. ಈ ಥರದ ಒಂದು ನೂತನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡಿದ್ದೀವಿ. ಅದು ಭಾಳ ಚೆನ್ನಾಗಿ ಈಗಾಗಲೇ ರಾಯಚೂರು ಜಿಲ್ಲೆ ಪೂರ್ತಿ ಆಗಿದೆ ಮತ್ತು ಸುಮಾರು 1000 ಕೇಂದ್ರಗಳು ಈಗಾಗಲೇ ಮಾಡಿದ್ದೀವಿ. ಇನ್ನೂ ಒಂದು 5000 ಕೇಂದ್ರಗಳು ಮಾಡ್ತಾಯಿದ್ದೀವಿ.